ನಾನು ಅಶ್ವಿನಿ, ನೀವು ನೋಡ್ತಾ ಇದ್ದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವೇನಾದ್ರೂ ಅಂಡರ್ 2000 ರುಪೀಸ್ ಅಲ್ಲಿ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಇರುವ ಒಂದು TWS ನ ಪರ್ಚೇಸ್ ಮಾಡಬೇಕು ಅಂತ ನೋಡ್ತಿದ್ರೆ, ಇಂಡಿಯಾಸ್ ನಂಬರ್ 1 ಸ್ಮಾರ್ಟ್ ವಾಚ್ ಬ್ರ್ಯಾಂಡ್ ಆದ ನಾಯ್ಸ್ ಅವರು 26 ಜುಲೈ ಫ್ಲಿಪ್ಕಾರ್ಟ್, ಮಿಂತ್ರಾ, ಅಮೆಜಾನ್ ಅಂಡ್ ನಾಯ್ಸ್ ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಒಂದು ಕ್ರೇಜಿ ಆದ ಒಂದು TWS ನ ಲಾಂಚ್ ಮಾಡ್ತಿದ್ದಾರೆ. ಅದ್ಯಾವುದು ಅಂದ್ರೆ ನಾಯ್ಸ್ ಬಡ್ಸ್ ವೀನಸ್. ಇವತ್ತು ನಾನು ಇದನ್ನ ಅನ್ಬಾಕ್ಸ್ ಮಾಡಿ ನಿಮ್ ಜೊತೆ ಹಾನೆಸ್ಟ್ ರಿವ್ಯೂನ ಶೇರ್ ಮಾಡ್ತೀನಿ. ಇದು ರಿಯಲಿ ವರ್ತ್ ಪರ್ಚೇಸ್ ಮಾಡೋದು. ಪ್ರೈಸ್ ಎಷ್ಟು ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ ಅಂಡ್ ಏನೆಲ್ಲ ಫೀಚರ್ಸ್ ಇದೆ ಇದ್ರ ಬಗ್ಗೆ ಡೀಟೇಲ್ ರಿವ್ಯೂನ ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಇನ್ನೇನು ವೇಟ್ ಮಾಡೋದು, ಲೆಟ್ಸ್ ರೋಲ್ ಅಪ್ ದ ಇಂಟ್ರೋ ಅಂಡ್ ಲೆಟ್ ಅಸ್ ಮೇಕ್ ದಿಸ್ ಅನ್ಬಾಕ್ಸಿಂಗ್ ಮೋರ್ ಇಂಟ್ರೆಸ್ಟಿಂಗ್. ಇನ್ನು ಬಾಕ್ಸ್ ನೋಡೋದಕ್ಕೆ ಈ ತರ ಇದೆ. ಬಾಕ್ಸ್ ಮೇಲೆ ನಾವು ನಾಯ್ಸ್ ಅವರ ಬ್ರಾಂಡಿಂಗ್ ನ ನೋಡಬಹುದು. ಬಡ್ಸ್ ವೀನರ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನೊಂದು ಸೈಡ್ ಅಲ್ಲಿ ಕೆಲವೊಂದು ಸ್ಪೆಸಿಫಿಕೇಶನ್ಸ್ ನ ಅವರು ಲಿಸ್ಟ್ ಡೌನ್ ಮಾಡಿದ್ದಾರೆ. ಇನ್ನೊಂದು ಸೈಡ್ ಅಲ್ಲಿ ಪ್ರೌಡ್ಲಿ ಡಿಸೈನ್ಡ್ ಇನ್ ಇಂಡಿಯಾ ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನು ಬ್ಯಾಕ್ ಸೈಡ್ ಬಂದು ಇಂಡಿಯಾಸ್ ನಂಬರ್ 1 ಸ್ಮಾರ್ಟ್ ವಾಚ್ ಬ್ರ್ಯಾಂಡ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನ ಈ TWS ನ ಬಾಕ್ಸ್ ಪ್ರೈಸ್ ಬಗ್ಗೆ ಬಂದ್ರೆ, ನಮಗೆ ಇದರಲ್ಲಿ ಬಾಕ್ಸ್ ಪ್ರೈಸ್ ಬಂದು 5499 ಇದೆ. ಬಟ್ ಆಸ್ ಎ ಲಾಂಚ್ ಪ್ರೈಸ್ ಜಸ್ಟ್ ಫಾರ್ 1699 ಗೆ ಈ TWS ನ ಅವರು ಲಾಂಚ್ ಮಾಡ್ತಿದ್ದಾರೆ. ಅದಾದ್ಮೇಲೆ ಪ್ರೈಸ್ ಕೂಡ ಡೆಫಿನೆಟ್ಲಿ ಇನ್ಕ್ರೀಸ್ ಆಗುತ್ತೆ ಫಾರ್ 1899 ರುಪೀಸ್. ಸೊ ನೀವೇನಾದ್ರೂ ಈ TWS ನ ಪರ್ಚೇಸ್ ಮಾಡಬೇಕು ಅಂದ್ರೆ ಜುಲೈ 26 ಫ್ಲಿಪ್ಕಾರ್ಟ್, ಮಿಂತ್ರಾ, ಅಮೆಜಾನ್ ಅಂಡ್ ನಾಯ್ಸ್ ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಈ TWS ನ ಪರ್ಚೇಸ್ ಮಾಡಬಹುದು. ಇನ್ನ ಈ TWS ಬಂದು ನಮಗೆ 4 ಡಿಫರೆಂಟ್ ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ. ನನ್ನ ಹತ್ರ ಸ್ಟೆಲ್ಲಾರ್ ಬ್ರೌನ್ ಕಲರ್ ಇದೆ. ಸೊ ಬನ್ನಿ ಈಗ ಪ್ಯಾಕೇಜ್ ಓಪನ್ ಮಾಡೋಣ, TWS ಹೇಗಿದೆ ಅಂತ ನೋಡೋಣ. ಸೊ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಇಲ್ಲೊಂದು ಸ್ಮಾಲ್ ಪ್ಯಾಕೇಜ್ ನ ನೋಡಬಹುದು. ನಾಯ್ಸ್ ಮೇಕರ್ ಸ್ಟಿಕ್ಕರ್, ವಾರಂಟಿ ಕಾರ್ಡ್, ರಿಜಿಸ್ಟರ್ ಯೋರ್ ವಾರಂಟಿ, ವಿ ಆರ್ ಗ್ರೇಟ್ಫುಲ್ ಅಂತ ಮೆನ್ಷನ್ ಮಾಡಿದ್ದಾರೆ. ಹೇಗೆ ಈ TWS ನ ಯೂಸ್ ಮಾಡೋದು ಅಂತ ಡೀಟೇಲ್ ಇನ್ಫಾರ್ಮೇಶನ್ ಇದ್ರಲ್ಲಿ ಕೊಟ್ಟಿರ್ತಾರೆ. ನೆಕ್ಸ್ಟ್ ಇಲ್ಲೊಂದು ಸ್ಮಾಲ್ ಪ್ಯಾಕೇಜ್ ಇದೆ. ಚಾರ್ಜಿಂಗ್ ಕೇಬಲ್ ನೋಡೋದಕ್ಕೆ ಈ ತರ ಇದೆ. ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ನ ಕೊಟ್ಟಿದ್ದಾರೆ ಅಂಡ್ ಸಿಲಿಕಾನ್ ಟಿಪ್ಸ್, ಎಕ್ಸ್ಟ್ರಾ ಪೇರ್ ಆಫ್ ಸಿಲಿಕಾನ್ ಟಿಪ್ಸ್ ಕೂಡ ಕೊಟ್ಟಿದ್ದಾರೆ. ವಾವ್, ಸೀರಿಯಸ್ಲಿ ಈ ಕಲರ್ TWS ನ ನಾನು ನೋಡೇ ಇಲ್ಲ. ತುಂಬಾನೇ ಡಿಫ್ರೆಂಟ್ ಆಗಿದೆ. ಸಿಕ್ಕಾಪಟ್ಟೆ ಪ್ರೀಮಿಯಂ ಅಂಡ್ ಸ್ಟೈಲಿಶ್ ಆಗಿ ಕಾಣಿಸ್ತಿದೆ. ತುಂಬಾ ಚೆನ್ನಾಗಿದೆ ಈ ಬ್ರೌನ್ ಕಲರ್. ನೋಡಿ, ಡಿಸೈನ್ ವೈಸ್ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂಡ್ ಹಿಂಜಸ್ ಎಲ್ಲ ಕೂಡ ಅಷ್ಟೇ ಸಖತ್ತು ಸಾಫ್ಟ್ ಆಗಿದೆ. ಸೀರಿಯಸ್ಲಿ ಇನಿಷಿಯಲ್ ಇಂಪ್ರೆಷನ್ ಅಂತೂ ವಾವ್ ಅಂತ ಹೇಳ್ಬೋದು. ನೋಡೋದಕ್ಕೆ ಒಳ್ಳೆ ರಾಯಲ್ ಲುಕ್ ಕೊಡ್ತಿದೆ. ನನಗಂತೂ ತುಂಬಾನೇ ಇಷ್ಟ ಆಯ್ತು ಲುಕ್ ವೈಸ್. ಇನ್ನು TWS ನ ಓವರ್ವ್ಯೂ ಬಗ್ಗೆ ಮಾತಾಡಬೇಕು ಅಂದ್ರೆ, ಕೇಸ್ ನೋಡೋದಕ್ಕೆ ಈ ತರ ಇದೆ. ಸೀರಿಯಸ್ಲಿ ಕಲರ್ ಕಾಂಬಿನೇಷನ್ ಅಂತೂ ತುಂಬಾನೇ ಚೆನ್ನಾಗಿದೆ. ಸಿಕ್ಕಾಪಟ್ಟೆ ಹೈಲೈಟ್ ಆಗಿ ಕಾಣಿಸ್ತೆ ಅಂತಾನೆ ಹೇಳ್ಬೋದು. ನನಗೆ ಅವರು ಸ್ಟೆಲಾರ್ ಬ್ರೌನ್ ಕಲರ್ ನ ಕಳಿಸಿದ್ದಾರೆ. ಕಲರ್ ಅಂತೂ ನೋಡೋದಕ್ಕೆ ಸಿಕ್ಕಾಪಟ್ಟೆ ಯೂನಿಕ್ ಆಗಿದೆ ಅಂಡ್ ಡಿಸೈನ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಸೈಡ್ ಅಲ್ಲಿ ನಾವು ಗ್ಲಾಸಿ ಫಿನಿಶ್ ನ ನೋಡಬಹುದು. ಇದಂತೂ ಸಿಕ್ಕಾಪಟ್ಟೆ ಹೈಲೈಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಇನ್ನ ಈ ಕೇಸ್ ನ ಓವರ್ ಆಲ್ ವೇಟ್ ಬಂದು ಜಸ್ಟ್ ನಮಗೆ 40 ಗ್ರಾಮ್ಸ್ ಮಾತ್ರ ಇರೋದು. ತುಂಬಾನೇ ಲೈಟ್ ವೇಟ್ ಆಗಿದೆ. ಆರಾಮಾಗಿ ನಾವು ಇದು ಪಾಕೆಟ್ ಅಲ್ಲಿ ಕೂಡ ಕ್ಯಾರಿ ಮಾಡಬಹುದು. ಯಾವುದೇ ತೊಂದರೆ ಇರೋದಿಲ್ಲ. ಸಖತ್ತು ಕಾಂಪ್ಯಾಕ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನ ಕೇಸ್ ಮೇಲೆ ನಾವು ನಾಯ್ಸ್ ಅವರ ಬ್ರಾಂಡಿಂಗ್ ನ ನೋಡಬಹುದು. ಕೆಳಗಡೆ ಬಂದು LED ಲೈಟ್ ಇಂಡಿಕೇಟರ್ ನ ಕೊಟ್ಟಿದ್ದಾರೆ. ಇನ್ ಕೆಳಗಡೆ ಬಂದು ನಮಗೆ ಚಾರ್ಜಿಂಗ್ ಪೋರ್ಟ್ ನ ಕೂಡ ಕೊಟ್ಟಿದ್ದಾರೆ, ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್. ಇನ್ನ ಓಪನ್ ಮೆಕ್ಯಾನಿಸಮ್ ನಮ್ಗೆ ಈ ತರ ಇದೆ. ಸೀರಿಯಸ್ಲಿ ತುಂಬಾನೇ ಚೆನ್ನಾಗಿದೆ. ಹಿಂಜಸ್ ಕೂಡ ಅಷ್ಟೇ ಸಖತ್ತು ಸಾಫ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನ ಇಯರ್ಬಡ್ಸ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ, ಎಸ್ ನಮ್ಗೆ ಸ್ಟೆಮ್ ಬಂದು ಒಂದ್ ಸ್ವಲ್ಪ ದೊಡ್ಡದಾಗಿದೆ. ದೊಡ್ಡದು ಅಂತಾನೆ ಹೇಳಕ್ಕಾಗಲ್ಲ, ಚಿಕ್ಕದು ಅಂತಾನೆ ಹೇಳೋದಿಕ್ಕಲ್ಲ, ಸ್ವಲ್ಪ ಮೀಡಿಯಂ ಆಗಿದೆ ಅಂತಾನೆ ಹೇಳ್ಬೋದು. ಅಂಡ್ ನಮ್ಗೆ ಇಲ್ಲಿ ಪ್ರೊಟೆಕ್ಷನ್ ಶೀಟ್ ನ ಕೊಟ್ಟಿದ್ದಾರೆ. ಫಸ್ಟ್ ಅದನ್ನ ಅನ್ರ್ಯಾಪ್ ಮಾಡ್ತಾ ಇದೀನಿ ನಾನೀಗ. ಅಂಡ್ ಸ್ಟೆಮ್ ಸೈಡ್ ಅಲ್ಲೂ ಅಷ್ಟೇ ನಾವು ಆ ಗ್ಲಾಸಿ ಫಿನಿಶ್ ನ ನೋಡಬಹುದು. ಸಖತ್ತು ಯೂನಿಕ್ ಆಗಿದೆ. ಡಿಸೈನ್ ಕೂಡ ತುಂಬಾನೇ ಚೆನ್ನಾಗಿದೆ ಅಂಡ್ ಕಲರ್ ಕಾಂಬಿನೇಷನ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಈಚ್ ಇಯರ್ಬಡ್ಸ್ ಅಲ್ಲಿ ನಮಗೆ ಕ್ವಾಡ್ ಮೈಕ್ ಸೆಟಪ್ ನ ಕೂಡ ಕೊಟ್ಟಿದ್ದಾರೆ. ಇಯರ್ಬಡ್ಸ್ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಲೈಟ್ ವೇಟ್, ಜಸ್ಟ್ 3.5 ಗ್ರಾಮ್ಸ್ ಮಾತ್ರ ಇರೋದು. ನಾವು ವೇರ್ ಮಾಡೋದು ಸಿಕ್ಕಾಪಟ್ಟೆ ಲೈಟ್ ಆಗಿರುತ್ತೆ, ಲೈಟ್ ವೇಟ್ ಆಗಿರುತ್ತೆ, ತುಂಬಾನೇ ಕಂಫರ್ಟಬಲ್ ಆಗಿರುತ್ತೆ. ಅಂಡ್ ಸಿಲಿಕಾನ್ ಟಿಪ್ ಕೂಡ ಅಷ್ಟೇ ನಮಗೆ ನೋಡೋದಕ್ಕೆ ಈ ತರ ಇದೆ. ಓವರ್ ಆಗಿ ಇಯರ್ಬಡ್ಸ್ ಅಂತೂ ತುಂಬಾನೇ ಚೆನ್ನಾಗಿದೆ. ಎಸ್ಪೆಷಲಿ ಡಿಸೈನ್ ಅಂಡ್ ಕಲರ್ ವೈಸ್ ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇನ್ನು TWS ನ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡಬೇಕು ಅಂದ್ರೆ, ಇದರಲ್ಲಿ ನಮಗೆ 10mm ಡ್ರೈವರ್ಸ್ ನ ಕೊಟ್ಟಿದ್ದಾರೆ. ಇನ್ನು ಬ್ಲೂಟೂತ್ ವರ್ಷನ್ ಬಂದು ನಮಗೆ 5.3 ಇದೆ. ಬ್ಲೂಟೂತ್ ರೇಂಜ್ ಬಂದು 10 ಮೀಟರ್ಸ್ ಅಂಡ್ ಇದರಲ್ಲಿ ನಮಗೆ ಹೈಪರ್ ಸಿಂಕ್ ಕೂಡ ಸಪೋರ್ಟ್ ಮಾಡುತ್ತೆ. ಈ TWS ನಮಗೆ IPX5 ವಾಟರ್ ಅಂಡ್ ಡಸ್ಟ್ ಅಸಿಸ್ಟೆಂಟ್ ಕೂಡ ಇದೆ. ಇನ್ನು ಈಚ್ ಇಯರ್ಬಡ್ಸ್ ಅಲ್ಲೂ ನಮಗೆ ಕ್ವಾಡ್ ಮೈಕ್ ಸೆಟಪ್ ನ ಕೊಟ್ಟಿದ್ದಾರೆ. ಇದರಿಂದ ನಮಗೆ ಎನ್ವಿರಾನ್ಮೆಂಟಲ್ ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ಇದೆ ಅಂಡ್ ಇದರಲ್ಲಿ ನಮಗೆ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ಸಪೋರ್ಟ್ ಮಾಡುತ್ತೆ ಅಪ್ ಟು 30 dB ವರೆಗೂ. ಸೊ ಇದರಿಂದ ನಮಗೆ ಆಡಿಯೋ ಕ್ವಾಲಿಟಿ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇನ್ನ ಈ TWS ನ ಬ್ಯಾಟರಿ ಬಗ್ಗೆ ಮಾತಾಡಬೇಕು ಅಂದ್ರೆ, ಒನ್ಸ್ ಫುಲ್ ಚಾರ್ಜ್ ಮಾಡಿದ್ರೆ ನಮಗೆ 40 ಅವರ್ಸ್ ವರೆಗೂ ಪ್ಲೇ ಟೈಮ್ ಬರುತ್ತೆ. ಇನ್ನು ಸಿಂಗಲ್ ಇಯರ್ಬಡ್ ಪ್ಲೇ ಟೈಮ್ ಬಂದು ನಮಗೆ 7 ಅವರ್ಸ್ ವರೆಗೂ ಇದೆ ಅಂಡ್ ಇದು ಇನ್ಸ್ಟಾ ಚಾರ್ಜ್ ನ ಕೂಡ ಸಪೋರ್ಟ್ ಮಾಡುತ್ತೆ. ಜಸ್ಟ್ 10 ಮಿನಿಟ್ಸ್ ಚಾರ್ಜ್ ಮಾಡಿದ್ರೆ ನಮಗೆ 120 ಮಿನಿಟ್ಸ್ ವರೆಗೂ ನಮಗೆ ಪ್ಲೇ ಟೈಮ್ ಇರುತ್ತೆ. ಅಂಡ್ ಇದು ಸ್ಟ್ಯಾಂಡ್ ಬೈ ಮೋಡ್ ಬಂದು ನಮಗೆ 300 ಅವರ್ಸ್ ಇದೆ.
ಫ್ರೆಂಡ್ಸ್, ಈ TWS ನ ನಾವು ಮೊಬೈಲ್ಗೆ ಪೇರ್ ಮಾಡೋದು ತುಂಬಾನೇ ಸಿಂಪಲ್. ಯಾಕಂದ್ರೆ ಇದರಲ್ಲಿ ನಮಗೆ ಬ್ಲೂಟೂತ್ ವರ್ಷನ್ ಒಂದು 5.3 ಇದೆ, ಅದ್ರ ಜೊತೆಗೆ ಹೈಪರ್ ಸಿಂಕ್ ನ ಕೂಡ ಸಪೋರ್ಟ್ ಮಾಡುತ್ತೆ. ಸೊ ಇದರಿಂದ ನಮಗೆ ಪೇರಿಂಗ್ ಪ್ರೋಸೆಸ್ ಎಲ್ಲ ಸಿಕ್ಕಾಪಟ್ಟೆ ಫಾಸ್ಟ್ ಅಂಡ್ ಎಫಿಷಿಯಂಟ್ ಆಗುತ್ತೆ. ಈಗ ಈ TWS ಬಂದು ಮೊಬೈಲ್ಗೆ ಪೇರ್ ಆಗಿದೆ. ಈಗ ಕೆಲವೊಂದು ಹಾಡ್ಗಳನ್ನ ಕೇಳೋಣ, ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ ಚೆಕ್ ಮಾಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಇಯರ್ಬಡ್ಸ್ ನ ವೇರ್ ಮಾಡೋಣ, ಕಂಫರ್ಟಬಲ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋಣ ಬನ್ನಿ. ಎಸ್, ಸೀರಿಯಸ್ಲಿ ತುಂಬಾನೇ ಕಂಫರ್ಟಬಲ್ ಆಗಿದೆ. ಒನ್ಸ್ ನಾನು ಇಯರ್ಬಡ್ಸ್ ನ ವೇರ್ ಮಾಡಿದ ತಕ್ಷಣ ಆಚೆ ನಾಯ್ಸ್ ಎಲ್ಲ ಆಲ್ಮೋಸ್ಟ್ ಲೈಕ್ 50% ರೆಡ್ಯೂಸ್ ಆಯ್ತು ಅಂತಾನೆ ಹೇಳ್ಬೋದು. ನಾಯ್ಸ್ ಎಲ್ಲ ಆಲ್ಮೋಸ್ಟ್ ಬ್ಲಾಕ್ ಆಯ್ತು. ತುಂಬಾನೇ ಕಂಫರ್ಟಬಲ್ ಆಗಿದೆ. ನಾನು ಎಷ್ಟೇ ತಲೆ ಅಲ್ಲಾಡಿಸ್ತಿದ್ರು ಅದು ಇಯರ್ಬಡ್ಸ್ ಇದೆಲ್ಲ ಅದು ಬೀಳ್ತಾ ಇಲ್ಲ, ಕಂಫರ್ಟಬಲ್ ಆಗಿ ಫಿಕ್ಸ್ ಆಗಿದೆ ಅಂತಾನೆ ಹೇಳ್ಬೋದು. ನಿಮ್ಗೆ ಏನಾದ್ರು ಸಿಲಿಕಾನ್ ಟಿಪ್ಸ್ ಅಲ್ಲಿ ಸೈಜ್ ಅಲ್ಲಿ ಏನಾದ್ರು ಇಶ್ಯೂಸ್ ಇದ್ರೆ ನಿಮ್ಗೆ ಎಕ್ಸ್ಟ್ರಾ ಪೇರ್ ಆಫ್ ಸಿಲಿಕಾನ್ ಟಿಪ್ಸ್ ನ ಕೂಡ ಕೊಟ್ಟಿದ್ದಾರೆ. ಬೇಕಂದ್ರೆ ನೀವು ನಿಮ್ ಸೈಜ್ ತಕ್ಕಂತೆ ನೀವು ಚೇಂಜ್ ಕೂಡ ಮಾಡ್ಕೋಬಹುದು. ಸದ್ಯಕ್ಕೆ ನನಗಂತೂ ಈ ಸಿಲಿಕಾನ್ ಟಿಪ್ಸ್ ಪ್ರಾಪರ್ ಆಗಿ ಎಕ್ಸಾಕ್ಟ್ ಆಗಿ ಫಿಟ್ ಆಗಿದೆ. ಸಿಕ್ಕಾಪಟ್ಟೆ ಕಂಫರ್ಟಬಲ್ ಇದೆ. ಆರಾಮಾಗಿ TWS ನ ವೇರ್ ಮಾಡ್ಕೊಂಡು ನಾವು ವರ್ಕೌಟ್ಸ್ ಕೂಡ ಮಾಡಬಹುದು, ಲೈಕ್ ಜಾಗಿಂಗ್, ಎಕ್ಸರ್ಸೈಸ್, ಏರೋಬಿಕ್ಸ್. ಸೊ ಆರಾಮಾಗಿ ಮಾಡ್ಕೋಬಹುದು. ತುಂಬಾನೇ ಚೆನ್ನಾಗಿದೆ, ಸಖತ್ತು ಕಂಫರ್ಟಬಲ್ ಆಗಿದೆ. ಎಸ್ ಫ್ರೆಂಡ್ಸ್, ಈ TWS ನ ಅವರು ಅಂಡರ್ 2000 rupees ಅಲ್ಲಿ ಲಾಂಚ್ ಮಾಡ್ತಿದ್ರು. ಸೀರಿಯಸ್ಲಿ ಆಡಿಯೋ ಕ್ವಾಲಿಟಿ ಅಂತೂ ಚಿಂದಿ ಅಂತಾನೆ ಹೇಳ್ಬೋದು. ಅಂಡ್ ನಾಯ್ಸ್ ಬಗ್ಗೆ ನಮ್ಗೆ ಗೊತ್ತೇ ಇದೆ, ಆಡಿಯೋ ಕ್ವಾಲಿಟಿ ಎಲ್ಲ ಸಿಕ್ಕಾಪಟ್ಟೆ ಹೈ ಆಗಿ ಮೇಂಟೈನ್ ಮಾಡ್ತಾರೆ. ಇದರಲ್ಲೂ ಅಷ್ಟೇ ಈ TWS ಆಡಿಯೋ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ಆ ಟ್ರೆಬಲ್ ಆಗಿರ್ಬೋದು, ಆ ವೋಕಲ್ ಕ್ಲಾರಿಟಿ ಆಗಿರ್ಬೋದು, ಆ ಸೌಂಡ್ ಸೀರಿಯಸ್ಲಿ ಇರ್ಬೋದು, ತುಂಬಾನೇ ಇಷ್ಟ ಆಯ್ತು. ಅಂಡ್ ನಂಗೆ ಬೇಸ್ ಕೂಡ ಅಷ್ಟೇ ಆಕ್ಚುಲಿ ಪರ್ಸನಲಿ ಇಷ್ಟ ಆಯ್ತು. ಯಾಕಂದ್ರೆ ನಾನೇನ್ ಬೇಸ್ ಲೆವರ್ ಅಲ್ಲ, ನಂಗೆ ತುಂಬಾ ಹೈ ಇದ್ರು ಬೇಸ್ ನನ್ನ ಕೈಲಿ ಹಿಯರ್ ಮಾಡೋದಿಕ್ಕಲ್ಲ. ಬಟ್ ಇದರಲ್ಲಿ ಪರ್ಫೆಕ್ಟ್ ಆಗಿದೆ ಬೇಸ್ ಅಂತಾನೆ ಹೇಳ್ಬೋದು. ನನಗಂತೂ ಬೇಸ್ ತುಂಬಾನೇ ಇಷ್ಟ ಆಯ್ತು. ವೋಕಲ್ ಕ್ಲಾರಿಟಿ ಕೂಡ ಅಷ್ಟೇ, ಬೇಸ್ ಅಲ್ಲೇ ತುಂಬಾ ಲೌಡ್ ಮ್ಯೂಸಿಕ್ ಅಲ್ಲಿ ಇದ್ದು ಬೇಸು ಚೆನ್ನಾಗಿ ಕೇಳಿಸ್ತಿದೆ. ಅಂಡ್ ಆ ವೋಕಲ್ ಕ್ಲಾರಿಟಿ ಕೂಡ ಅಷ್ಟೇ ತುಂಬಾನೇ ನೀಟಾಗಿ ಕೇಳಿಸ್ತಾ ಇತ್ತು. ನನಗಂತೂ ಈ TWS ಆಡಿಯೋ ಕ್ವಾಲಿಟಿ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ತುಂಬಾನೇ ಚೆನ್ನಾಗಿದೆ. ರಿಯಲಿ ವರ್ತ್ ಫಾರ್ ಮನಿ ಅಂತಾನೆ ಹೇಳ್ಬೋದು. ನೀವೇನಾದ್ರೂ ಒಳ್ಳೆ ಮ್ಯೂಸಿಕ್ ಲವರ್ಸ್ ಆಗಿದ್ದು ನಿಮ್ಗೂ ನಂತರನೇ ಡೀಸೆಂಟ್ ಆಗಿ ಬೇಸ್ ಇರಬೇಕು ಅಂತ ನೋಡ್ತಿದ್ರೆ ಡೆಫಿನೆಟ್ಲಿ ನೀವು TWS ನ ಪರ್ಚೇಸ್ ಮಾಡಿ ಸಿಕ್ಕಾಪಟ್ಟೆ ಸಾಂಗ್ಸ್ ನ ಕೇಳ್ತೀರಾ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀರಾ. ಫ್ರೆಂಡ್ಸ್, ಈ TWS ಅಲ್ಲಿ ನಮಗೆ ಡಿಫರೆಂಟ್ ಮೋಡ್ಸ್ ಇದೆ. ಗೇಮಿಂಗ್ ಮೋಡ್, ನಾರ್ಮಲ್, ಟ್ರಾನ್ಸ್ಪರೆನ್ಸಿ ಅಂಡ್ ANC. ಗೇಮಿಂಗ್ ಮೋಡ್ ನಾವು ಎಂಟರ್ ಆಗಬೇಕು ಅಂದ್ರೆ ಲೆಫ್ಟ್ ಇಯರ್ ಬಡ್ ನ ಸ್ಟೆಮ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸಾಕು. ನಮಗೆ ಒಂದು ಆಡಿಯೋ ಕೇಳಿಸುತ್ತೆ V ಫೈಟ್ ಅಂತ. ಅದರ್ಥ ನಾವು ಗೇಮಿಂಗ್ ಮೋಡ್ ಅಲ್ಲಿ ಇದೀವಿ ಅಂತ. ಈ ಮೋಡ್ ಅಲ್ಲಿ ನಾವು ಗೇಮ್ಸ್ ಆಡಿದ್ರೆ ಸೀರಿಯಸ್ಲಿ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ, ಇನ್ನೂ ಎನ್ಹಾನ್ಸ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಗೇಮಿಂಗ್ ಮೋಡ್ ಇಂದ ನಾವು ಆಚೆ ಬರಬೇಕು ಅಂದ್ರೆ ಮತ್ತೆ ಲೆಫ್ಟ್ ಇಯರ್ ಬಡ್ ಮೇಲೆ ಸ್ಟೆಮ್ ಮೇಲೆ ನಾವು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನಮಗೆ ಗೇಮ್ ಓವರ್ ಅಂತ ಒಂದು ವಾಯ್ಸ್ ಕೇಳಿಸುತ್ತೆ. ಆಗ ನಾವು ಗೇಮಿಂಗ್ ಮೋಡ್ ಇಂದ ಆಚೆ ಬಂದ್ವಿ ಅಂತ ಅರ್ಥ. ಇನ್ನ ರೈಟ್ ಇಯರ್ಬಡ್ಸ್ ಮೇಲೆ ನಾವು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನಮಗೆ ಡಿಫರೆಂಟ್ ಟೈಪ್ಸ್ ಆಫ್ ಮೋಡ್ಸ್ ಇದೆ, ಲೈಕ್ ನಾರ್ಮಲ್, ಟ್ರಾನ್ಸ್ಪರೆನ್ಸಿ ಅಂಡ್ ANC. ನಿಮ್ಗೆ ಯಾವ ಮೋಡ್ ಬೇಕೋ ಜಸ್ಟ್ ಟ್ಯಾಪ್ ಮಾಡ್ಕೊಳ್ತಾ ನೀವು ಶಿಫ್ಟ್ ಕೂಡ ಆಗ್ಬೋದು. ಅಂಡ್ ಇನ್ನ ಕಂಟ್ರೋಲ್ಸ್ ಬಗ್ಗೆ, ಟಚ್ ಕಂಟ್ರೋಲ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ಸೀರಿಯಸ್ಲಿ TWS ಅಲ್ಲಿ ಟಚ್ ಕಂಟ್ರೋಲ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಏನೆಲ್ಲ ಟಚ್ ಕಂಟ್ರೋಲ್ಸ್ ಇದೆ ಅದು ನಾನು ಡಿಸ್ಪ್ಲೇ ಲಿಸ್ಟ್ ಡೌನ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಸೀರಿಯಸ್ಲಿ ಟಚ್ ಕಂಟ್ರೋಲ್ಸ್ ಅಂತೂ ಸಿಕ್ಕಾಪಟ್ಟೆ ಎಫಿಷಿಯಂಟ್ ಆಗಿದೆ ಅಂತಾನೆ ಹೇಳ್ಬೋದು. ಫ್ರೆಂಡ್ಸ್, ಈ ವಿಡಿಯೋನ ಆಡಿಯೋ ಬಂದು ನಾಯ್ಸ್ ಬಡ್ಸ್ ವೀನಸ್ ಮೈಕ್ ಅಲ್ಲಿ ರೆಕಾರ್ಡ್ ಆಗ್ತಾ ಇರೋದು. ಆಡಿಯೋ ಕ್ವಾಲಿಟಿ ಎಲ್ಲ ಹೇಗೆ ಅನ್ಸ್ತು ಅಂತ ಕಮೆಂಟ್ ಮಾಡಿ. ಅಂಡ್ ನೀವೇನಾದ್ರೂ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇದೇ ತರ ಸಪೋರ್ಟ್ ಮಾಡಿ. ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ಎಲ್ಲ ಬರುತ್ತೆ. ಪ್ಲೀಸ್ ಸಪೋರ್ಟ್ ಅಸ್. ಹಾಗೆ ಆಡಿಯೋ ಕ್ವಾಲಿಟಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇನ್ನು ಓವರಾಲ್ ಆಗಿ ನಾಯ್ಸ್ ಬಡ್ಸ್ ವೀನಸ್ TWS ನ ನೀವು ಪರ್ಚೇಸ್ ಮಾಡಬೇಕಾ ಮಾಡಬಾರ್ದು ಅಂತ ಕೇಳಿದ್ರೆ ಫ್ರೆಂಡ್ಸ್, ನೀವೇನಾದ್ರೂ ಅಂಡರ್ 2000 rupees ಅಲ್ಲಿ ಒಳ್ಳೆ ಬಿಲ್ಡ್ ಕ್ವಾಲಿಟಿ, ಪ್ರೀಮಿಯಂ ಆಗಿರ್ಬೇಕು, ANC ಇರಬೇಕು, ಆಡಿಯೋ ಕ್ವಾಲಿಟಿ ಚೆನ್ನಾಗಿರ್ಬೇಕು ಅಂಡ್ ಬ್ಯಾಟ್ರಿ ಬ್ಯಾಕಪ್ ಕೂಡ ಕ್ರೇಜಿ ಆಗಿರ್ಬೇಕು, ಇಷ್ಟೆಲ್ಲ ಫೀಚರ್ಸ್ ಇರೋ TWS ನ ನೀವು ಅಂಡರ್ 2000 rupees ಅಲ್ಲೇ ಪರ್ಚೇಸ್ ಮಾಡಬೇಕು ಅಂತ ನೋಡ್ತಿದ್ರೆ ಡೆಫಿನೆಟ್ಲಿ ನೀವು ಈ ನಾಯ್ಸ್ ಬಡ್ಸ್ ವೀನಸ್ TWS ನ ಕನ್ಸಿಡರ್ ಮಾಡಬಹುದು. ತುಂಬಾನೇ ಚೆನ್ನಾಗಿದೆ. ನನಗಂತೂ ಆಡಿಯೋ ಕ್ವಾಲಿಟಿ ತುಂಬಾನೇ ಇಷ್ಟ ಆಯ್ತು. ಈ TWS ನ ಬಂದು ಅವರು ಜುಲೈ 26 ಫ್ಲಿಪ್ಕಾರ್ಟ್, ಮಿಂತ್ರಾ, ಅಮೆಜಾನ್ ಅಂಡ್ ನಾಯ್ಸ್ ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಲಾಂಚ್ ಡೇನೆ ಪರ್ಚೇಸ್ ಮಾಡಿ, ಸೊ ದಟ್ ಹೆವಿ ಡಿಸ್ಕೌಂಟ್ ಕೂಡ ನಿಮ್ಗೆ ಸಿಗುತ್ತೆ. ಅಂಡ್ ಪರ್ಚೇಸ್ ಮಾಡಾದ್ಮೇಲೆ ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ ಕನ್ನಡ ಅನ್ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಸೀರಿಯಸ್ಲಿ ಆಡಿಯೋ ಕ್ವಾಲಿಟಿ ಚೆನ್ನಾಗಿದೆ, ಡೆಫಿನೆಟ್ಲಿ ಟ್ರೈ ಮಾಡಿ. ಐ ಹೋಪ್ ನಿಮ್ಗೆ ಈ ಅನ್ಬಾಕ್ಸಿಂಗ್ ವಿಡಿಯೋ ಇಷ್ಟ ಆಯ್ತು ಅನ್ಸುತ್ತೆ. ಇದೇ ತರ ಅನ್ಬಾಕ್ಸಿಂಗ್ ವಿಡಿಯೋನ ನಾನು ಮಾಡಬೇಕು ಅಂದ್ರೆ ನೀವೇನ್ ಮಾಡಬೇಕು, ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಇದೇ ತರ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ಎಲ್ಲ ಬರುತ್ತೆ. ಹಾಗೆ ನಮ್ಮ ಚಾನಲ್ದು ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ಪ್ಲೀಸ್ ಫಾಲೋ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀನಿ. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. Bye bye. Take care.